ಚೀನಾದಲ್ಲಿ ಪ್ರಬಲ ಭೂಕಂಪದ ಬಳಿಕ ದೆಹಲಿಯಲ್ಲೂ ಕೂಡ ಭೂಮಿ ಗಡಗಡಿಸಿದೆ. ದೆಹಲಿ ಮತ್ತು ಎನ್ಸಿಆರ್ನಲ್ಲಿ ಭೂಕಂಪದ ಅನುಭವ ಆಗಿದೆ. ನೋಡಿ, ಚೀನಾದಲ್ಲಿ ಪ್ರಬಲ ಭೂಕಂಪ ಆಗಿದೆ. ಚೀನಾ ದಕ್ಷಿಣ ಭಾಗದ ಕ್ಸಿಂಗಿಯಾಂಗ್ನಲ್ಲಿ ನಡೆದಿದೆ. ದೆಹಲಿಯಲ್ಲೂ ಕೂಡ ಅದರ ಅನುಭವ ಆಗಿದೆ. ಭೂಕಂಪನದ್ದು 7.2ರಷ್ಟು ತೀವ್ರತೆ. ಯಾವುದೇ ಆಸ್ತಿಪಾಸ್ತಿ ಹಾನಿಯಾಗಿಲ್ಲ. 80 ಕಿಲೋಮೀಟರ್ ಆಳದಲ್ಲಿ ಕಂಪನ ಸಂಭವಿಸಿದೆ. ಅಫ್ಘಾನಿಸ್ತಾನದಲ್ಲಿ ಜನವರಿ 11ಕ್ಕೆ 6.1ರಷ್ಟು ಭೂಮಿ ಕಂಪಿಸಿತ್ತು. ಈಗ ದೆಹಲಿ ಎನ್ಸಿಆರ್ ಅನುಭವ ಆಗಿದೆ. ನೋಡಿ, ಕಾಬೂಲ್ ನಗರದಿಂದ 241 ಕಿಲೋಮೀಟರ್ ದೂರದಲ್ಲಿತ್ತು. ಹಾಗಾಗಿನೇ ನೋಡಿ, ಚೀನಾದಲ್ಲಿ ಪ್ರಬಲವಾದಂಥ ಭೂಕಂಪ ಆಯಿತು ಅಂತ ಹೇಳಿದ್ರೆ ಅದರ ಅನುಭವ ದೆಹಲಿಗೂ ಕೂಡ ಆಗುತ್ತೆ. ಯಾಕಂದರೆ ಅಂತರವು ಜಾಸ್ತಿ ಕೂಡ ಇಲ್ಲ. ಯಾಕಂದರೆ ಚೀನಾದ ಗಡಿ ಭಾಗ ದೆಹಲಿ ಮತ್ತು ಜಮ್ಮು ಕಾಶ್ಮೀರಕ್ಕೆ ಬಹಳ ಹತ್ತಿರವಾಗಿರುವಂಥ ಒಂದು ಜಾಗ. ಅಫ್ಘಾನಿಸ್ತಾನದ ಕಾಬೂಲ್ನಲ್ಲೂ ಕೂಡ ಈ ಹಿಂದೆ ಪ್ರಬಲವಾದಂಥ ಭೂಕಂಪ ಸಂಭವಿಸಿದಾಗ ಅದರ ಅನುಭವ ದೆಹಲಿ ಮತ್ತು ಎನ್ಸಿಆರ್ ಭಾಗದಲ್ಲಾಗಿತ್ತು. ಆಗಲೂ ಕೂಡ ಅಷ್ಟೇ ಸಾಕಷ್ಟು ಕಂಪನಿಗಳಲ್ಲಿ ಎಷ್ಟೋ ಜನ ಹೊರಗಡೆ ಓಡಿ ಬಂದಿದ್ದರು. ನೋಡಿ, ಯಾವ ರೀತಿ ದೃಶ್ಯಗಳು ನೋಡಿ. ಮನೇಲಿರುವಂಥ ಲೈಟಿಂಗ್ಸ್ಗಳು ಗಡಗಡ ಅಂತ ನಡುಗ್ತಾ ಇದೆ. ಫ್ರಿಜ್ಗಳಲ್ಲಿ ಸೌಂಡ್ ಬರ್ತಾ ಇದೆ. ಟಿ ವಿಗಳಲ್ಲಿ ಶೇಕ್ ಆಗ್ತಿದೆ. ನೋಡಿ, ಅಲ್ಲಿ ವಿಜುವಲ್ಸ್ ನೋಡ್ತಾ ಇದ್ದೀವಿ. ಜನ ಯಾವ ರೀತಿ ಹೊರಗಡೆ ಓಡಿ ಬಂದಿದ್ದಾರೆ ಅಂಥೇಳಿ, ಬದುಕಿದ್ರೆ ಸಾಕಪ್ಪ ಅಂಥೇಳಿ. ನೋಡಿ, ಈಶಾನ್ಯ ಚೀನಾದ ಗುಡ್ಡುಗಾಡು ಹಾಗೆ ಪರ್ವತ ಶ್ರೇಣಿಯಲ್ಲಿ ಭೂಕಂಪ ಸಂಭವಿಸಿದೆ. ಅಲ್ಲಿ 47 ಜನ ಜೀವಂತ ಸಮಾಧಿಯಾಗಿದ್ದು. ಚೀನಾದಲ್ಲಿ ಯುಮಾನ್ ಪ್ರಾಂತ್ಯದ ಕ್ಸಿಂಗಿಯಾಂಗ್ ಕೌಂಟಿಯಲ್ಲಿ ಭೂಕುಸಿತ ಸಂಭವಿಸಿದೆ. ಅಂದರೆ ಆ ಭಾಗದಲ್ಲಿ ಇನ್ನು ಮಳೆ ಆಗ್ತಾ ಇದೆ, ಚೀನಾ ಭಾಗದಲ್ಲಿ. ಬಟ್ ಅದರ ಅನುಭವ ಈಗ ದೆಹಲಿ ಮತ್ತು ಎನ್ಸಿಆರ್ ಭಾಗದಲ್ಲಾಗಿದೆ. 7.2ರಷ್ಟು ತೀವ್ರತೆ ಇದೆ ರಿಕ್ಟರ್ ಮಾಪಕದಲ್ಲಿ. ಇದುವರೆಗೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಆಸ್ತಿಪಾಸ್ತಿ ಹಾನಿಯಾದಂಥ ವಿವರಗಳು ಕೂಡ ಲಭ್ಯ ಆಗಿಲ್ಲ. ಸುಮಾರು 80 ಕಿಲೋಮೀಟರ್ ಆಳದಲ್ಲಿ ಕಂಪನ ಸಂಭವಿಸಿದೆ ಅನ್ನುವಂಥ ಮಾಹಿತಿ ರಾಷ್ಟ್ರೀಯ ಭೂಕಂಪ ಮಾಪನ ಕೇಂದ್ರ ವರದಿಯನ್ನು ಮಾಡಿದೆ. ನೋಡಿ, ಇದೆಲ್ಲ ಅನುಭವಗಳು ನೋಡಿ. ಸುಮ್ಮನೆ ಚೇರ್ಗಳು ಅಲುಗಾಡೋದು, ಭೂಮಿ ಕಂಪಿಸೋದು, ಗೋಡೆಗಳು ಒಡೆಯೋದು, ಪಾತ್ರೆ ಪಗಡಿಗಳೆಲ್ಲ ಕೆಳಗಡೆ ಬೀಳೋದು, ಫಿಶ್ ಟ್ಯಾಂಕ್ಗಳು ನೀರು ಒಳ್ಳಾಡೋದು, ಇದೆಲ್ಲ ಅನುಭವ ನೋಡಿ ಗೊತ್ತಾಗ್ತಿದೆ ನಮಗೆ. ಸುಮ್ಮನೆ ಅಲ್ಲ, ಇದು ಭೂಕಂಪನದ ಒಂದು ಅನುಭವ. ದೆಹಲಿಯ ಸುತ್ತಮುತ್ತ, ಎನ್ಸಿಆರ್ ಸುತ್ತಮುತ್ತ ಕೂಡ ಈಗ ಆತಂಕದ ಕಾರ್ಮೋಡ ಆವರಿಸಿದೆ. ಈ ಹಿಂದೆನೂ ಕೂಡ ಕೆಲವೇ ದಿನಗಳ ಹಿಂದೆ ಇದೇ ರೀತಿಯಾಗಿ ಭೂಕಂಪನ ಅನುಭವ ಆ ಭಾಗದಲ್ಲಾಗಿತ್ತು. ಅದರಲ್ಲೂ ಹಾರ್ಟ್ ಆಫ್ ಸಿಟಿ ಹತ್ತಿರನೇ ಆಗಿತ್ತು. ಈಗ ಮತ್ತೆ 7.2ರಷ್ಟು ತೀವ್ರತೆಯ ಪ್ರಬಲ ಭೂಕಂಪ